ಆಟೋ ಗ್ಯಾಸ್ ಸಿಗ್ತಾ ಇಲ್ಲ, ಆಟೋ ಡ್ರೈವರ್ಗಳ ಪರದಾಟ ಕೇಳೋರಿಲ್ಲ. ದುಡಿಮೆ ಆಗ್ತಾ ಇಲ್ಲ, ಹೆಂಡತಿ ಮಕ್ಕಳನ್ನ ನೋಡ್ಕೊಳ್ಳೋದು ಹೆಂಗೆ, ಅವ್ರ ಹೊಟ್ಟೆ ತುಂಬಿಸೋದು ಹೆಂಗೆ ಅಂತ ಅಳಲನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾಸ್ ಬಂಕ್ಗಳ ಮುಂದೆ ರಾತ್ರಿ ಆದ್ರೂ ಆಟೋಗಳ ಕ್ಯೂ, ಬೆಳಗ್ಗೆ ಆದ್ರೂ ಆಟೋಗಳ ಕ್ಯೂ, ಮಧ್ಯಾಹ್ನ ಆದ್ರೂ ಕೂಡ ಅದು ಕಡಿಮೆ ಆಗ್ತಾ ಇಲ್ಲ. ಗಂಟೆಗಟ್ಟಲೆ ಕಾದ್ರೂ ಕೂಡ LPG ಸಿಗ್ತಾ ಇಲ್ಲ. ಗ್ಯಾಸ್ಗಾಗಿ ಆಟೋ ಚಾಲಕರು ಒಂದ್ ರೀತಿ ಯುದ್ಧ ಮಾಡ್ತಾ ಇದ್ದಾರೆ. ಹಿಂಗೆ ಆದ್ರೆ ಹೊಟ್ಟೆ ಪಾಡ್ ಹೆಂಗೆ ನಮ್ದು ಅಂತ ಕೇಳ್ತಾ ಇದ್ದಾರೆ, ಕಣ್ಣೀರ್ ಹಾಕ್ತಾ ಇದ್ದಾರೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಈ ಗ್ಯಾಸ್ ಗುದ್ದಾಟದ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ ಗಮನಕ್ಕೆ ತರ್ತಾ ಹೋಗ್ತೀವಿ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇರ್ಬೋದು, ಅಲ್ಲಿ ಆರ್ಥಿಕವಾಗಿ ನಷ್ಟ ಆಗ್ತಾ ಇದೆ, ಸಾವು ನೋವುಗಳಾಗ್ತಾ ಇದೆ, ಪರಿಸ್ಥಿತಿ ಎಲ್ಲವೂ ಕೂಡ ಗಬ್ಬೆದ್ದು ಹೋಗ್ತಾ ಇದೆ. ಹಂಗಂದು ಮಾತ್ರ ನಮಗೇನು ಆಗ್ತಾ ಇಲ್ವಾ? ಖಂಡಿತವಾಗ್ಲೂ ಇಲ್ಲ, ನಮಗೂ ಕೂಡ ಮೇಜರ್ ಪ್ರಾಬ್ಲಮ್ ಆಗ್ತಾ ಇದೆ. ಆರ್ಥಿಕವಾಗಿ ಹೊಡೆತ ಅಲ್ಲಿ ಯುದ್ಧ ಆಗ್ತಾ ಇದ್ರೆ ಇಲ್ಲಿ ಆಟೋ ಡ್ರೈವರ್ಸ್ಗಳ ಮೇಲೆ ಆಗ್ತಾ ಇದೆ, ಇಲ್ಲಿ ಮನೆಯಲ್ಲಿ ಅಡುಗೆ ಮಾಡುವಂತಹ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇದೆ. ಎಲ್ಲ ವಸ್ತುಗಳ ಬೆಲೆ ಗಗನಕ್ಕೆ ಏರ್ತಾ ಇದೆ. ಆಟೋ ಚಾಲಕರ ಪ್ರಾಬ್ಲಮ್ಮು ಸುಮ್ಮನೆ ನಾವು ಆಟೋ ಡ್ರೈವರ್ಸ್ಗಳಿಗೆ LPG ಗ್ಯಾಸ್ ಸಿಗ್ತಾ ಇಲ್ಲ, ಕ್ಯೂ ನಿಂತ್ಕೊಳ್ತಾ ಇದ್ದಾರೆ, ಅಷ್ಟೊಂದು ಸಲೀಸಾಗಿಲ್ಲ, ಸುಲಭವಾಗಿಲ್ಲ. ಗ್ರೌಂಡ್ ರಿಯಾಲಿಟಿ ಬೇರೆ ರೀತಿಯಲ್ಲೇ ಇದೆ. ರಾತ್ರಿ ಎಲ್ಲ ಆಟೋಗಳನ್ನ ಬಂಕ್ಗಳ ಮುಂದೆ ಕ್ಯೂ ನಿಲ್ಲಿಸ್ಕೊಳ್ತಾ ಇದ್ದಾರೆ. ಒಂದು ಬೆಡ್ಶೀಟ್ ತಂದು ಮನೆಯಿಂದ ಆಟೋದೊಳಗೆ ಮಲ್ಕೊಳ್ತಾ ಇದ್ದಾರೆ. ಬಿಕಾಸ್ ಬಂಕ್ನವರು 6 ಗಂಟೆ 7 ಗಂಟೆಗೆ ಓಪನ್ ಮಾಡ್ತೀವಿ ಅಂತಾರಲ್ಲ, ಅಲ್ಲಿ ತನಕ ಕಾದು ಹಾಕಿಸ್ಕೊಂಡು ಹೋಗೋಣ ಅಂತ. ಅಷ್ಟು ನೋಡಿ, ಅಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ಬಹಳ ಸಲೀಸಾಗಿಲ್ಲ ಅವರ ಪರಿಸ್ಥಿತಿ. ಈಗ ಪ್ರಶ್ನೆ ನೋಡಿ, ಹೋಟೆಲ್ನಲ್ಲೂ ಸಮಸ್ಯೆ ಆಯಿತು ಗ್ಯಾಸ್ ಸಿಲಿಂಡರ್ ಅವ್ರದ್ದು. ಕೆಲವರು ಆಲ್ಟರ್ನೇಟ್ ವ್ಯವಸ್ಥೆಗೆ ಹೋಗ್ಬಿಟ್ರು, ಒಲೆನೋ ಕರೆಂಟ್ ಒಲೆನೋ ಸೌದೆ ಒಲೆನೋ ಅಂತ. ಬಟ್ ಆಟೋದವ್ರು ಏನು ಮಾಡ್ತಾರೆ? ಪರ್ಯಾಯ ಮಾರ್ಗ ಏನು ಅವ್ರಿಗೆ? ಸರ್ಕಾರ ಇದರ ಜವಾಬ್ದಾರಿನ ಹೊತ್ಕೊಳ್ಳೇಬೇಕು. ಆಗ್ತಾ ಇರೋದಕ್ಕೆಲ್ಲ ಸರ್ಕಾರವೇ ಹೊಣೆ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಯುದ್ಧ ಆಗ್ತಾ ಇದ್ರು ಕೂಡ ಯುದ್ಧ ಅಲ್ಲ ಆಗ್ತಾಯಿದೆ, ಅದು ನಮ್ಮ ದೇಶದ ಕಂಟ್ರೋಲ್ನಲ್ಲಿ ಇಲ್ಲ. ಆದರೂ ಇಲ್ಲ ಆಗ್ತಿರುವ ಸಮಸ್ಯೆಗೆ ಹೊಣೆಯನ್ನು ಸರ್ಕಾರ ಹೊತ್ಕೋಬೇಕಾಗತ್ತೆ. ಏನು ಮಾಡಬೇಕು ಹಾಗಾದರೆ ಆಟೋ ಡ್ರೈವರ್ಸ್ಗಳು? ಆಟೋವನ್ನೇ ನಂಬ್ಕೊಂಡಿರೋರು, ಆಟೋ ಬಿಟ್ಟು ಬೇರೆ ಕೆಲಸ ಏನಾದ್ರು ಹುಡುಕಬೇಕು ಅಂಥ ಪರಿಸ್ಥಿತಿ. ಯಾಕಂದರೆ ದೇವಸ್ಥಾನದಲ್ಲಿರೋ ಪ್ರಸಾದ ಅಲ್ವಲ್ಲ, ಖಾಲಿ ಆಯಿತು ಇನ್ನೊಂದು ಸಲ ಮಾಡೋಣ ಅನ್ನೋಕ್ಕೆ, ಅಥವಾ ತರಕಾರಿ ಬೆಳೆ ಅಲ್ವಲ್ಲ, ಒಂದು 3 ತಿಂಗಳು ಬೆಳೆದ್ಬಿಟ್ರೆ ಟೊಮೆಟೊನೋ ಬದನೆಕಾಯಿನೋ ಸಿಗುತ್ತೆ ಅನ್ನೋಕ್ಕೆ ಬೇರೆ ದೇಶಗಳಿಂದ ತರಿಸ್ಕೋಬೇಕಾಗಿರುವಂತಹ ಸರಕು ಇದು.